मलिकवाड येथे कन्नड शाळेचा आठवडी बाजार उत्सवात विद्यार्थ्यांना व्यवहार ज्ञानाचा प्रत्यक्ष अनुभव। मलिकवाड तालुका चिकोडी जिल्हा बेळगाव येथील सरकारी उच्च प्राथमिक कन्नड शाळेच्या वतीने आयोजित करण्यात आलेला आठवडी बाजार कार्यक्रम मोठ्या उत्साहात पार पडला। या उपक्रमात विद्यार्थ्यांनीच विविध वस्तू व खाद्यपदार्थांचे स्टॉल्स उभारून खरेदी विक्रीचा प्रत्यक्ष अनुभव घेतला। पालक, महिला व नागरिकांनी मोठ्या संख्येने उपस्थित राहून विद्यार्थ्यांना उत्स्फूर्त प्रतिसाद दिला। मेळाव्यात भेळ, पाणीपुरी, मठ्ठा, वडापाव, विविध प्रकारच्या पालेभाज्या तसेच इतर खाद्यपदार्थांची रेलचेल पाहायला मिळाली। नागरिकांनी विविध पदार्थांचा मनसोक्त आस्वाद घेतला तसेच माळवे व इतर वस्तूंची खरेदी करत आठवडी बाजाराचा आनंद लुटला। यावेळी 15हून अधिक स्टॉल्स उभारण्यात आले होते। काही तासातच हजारो रुपयांची उलाढाल झाल्याचं आयोजकांनी सांगितले। कन्नड शाळेचे मुख्याध्यापक IM नदाफ सर यांच्या नेतृत्वाखाली हा उपक्रम यशस्वीपणे पार पडला। हायस्कूलचे मुख्याध्यापक KK शेख सर यांनी सांगितलं की विद्यार्थ्यांमध्ये व्यवहार ज्ञान, आर्थिक शिस्त व कौशल्य विकास घडवणं हा या उपक्रमामागील मुख्य उद्देश असून अशा कार्यक्रमांमुळे विद्यार्थ्यांना भविष्यासाठी योग्य दिशा मिळते। शिक्षिका कुलकर्णी मॅडम यांनी सांगितलं की शाळेमार्फत राबवण्यात येणाऱ्या विविध उपक्रमांमुळे विद्यार्थ्यांना वेगळा अनुभव मिळतो आणि चांगले संस्कार घडतात। या मेळाव्यात सहभागी होताना आम्हालाही खरेदीचा आनंद मिळाला असं त्यांनी नमूद केलं। या कार्यक्रमात TB लोकरे सर, AS मोपगार मॅडम, RK माळगे मॅडम, प्राथमिक मराठी शाळेचे मुख्याध्यापक अजित माने सर, हायस्कूलचे मुख्याध्यापक KK शेख सर, SN निवलगीस, विजय मायन्नावर, PB वैजे, AK सुतार, DB कोरव, ND निटसोशी मॅडम, शिरीष माने, IN नदाफ, आर्यन शिंगे, SS पंडित, SV चौगुला, AK चिमलगी यांच्यासह तिन्ही शाळांचे विद्यार्थी, पालक मोठ्या संख्येने उपस्थित होते। विशाल क्रांती न्यूज प्रतिनिधी अमर माने, मलिकवाड। ಈಗಾಗಲೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ನಾವು ಇವತ್ತಿನ ಶುಭ ಮುಂಜಾನೆ ವೇಳೆಯಲ್ಲಿ ಒಂದು ಮಕ್ಕಳ ಸಂಖ್ಯೆ ವಿಶೇಷವಾದಂಥ ವಿನೂತನ ಕಾರ್ಯಕ್ರಮನ ಮಕ್ಕಳ ಸಂಖ್ಯೆ ಅಂತ ಇಟ್ಕೊಂಡಿವಿ। ಈಗಾಗಲೇ ನಾನು ವಡಗೋಣಿ ಸ್ಕೂಲದಲ್ಲಿದ್ದಾಗ ಇವತ್ತು ಮಕ್ಕಳ ಸಂಖ್ಯೆಯನ್ನು ಮಾಡಿ ಇವತ್ತು ಊರಿಯಲ್ಲಿ ದೂರದಲ್ಲಿ ಒಂದು ಸಂಖ್ಯೆಯನ್ನು ಒಂದು ಮಾಡತಕ್ಕಂಥ ಒಂದು ಕೊಡ್ತಕ್ಕಂಥ ಒಂದು ಉದಾಹರಣೆ ಇದೆ। ಆದ್ದರಿಂದ ಇವತ್ತು ಸಹ ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯನ್ನು ಮಾಡಬೇಕಂತ ತಿಳ್ಕೊಂಡು ನಮ್ಮ ಶಿಕ್ಷಕರ ಕಡೆ ಚರ್ಚಿಸಿದಾಗ ಇವತ್ತು ಸಹ ನಾವು ತಿಂಗಳಿಂದ ಆ ಒಂದು ವಿಚಾರ ಬಂದಾಗ ಇವತ್ತು ಸಹ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ಇವತ್ತು ಸಹ ಮಕ್ಕಳ ವಿಶೇಷವಾದಂಥ ಮಕ್ಕಳ ಸಂಖ್ಯೆಯನ್ನು ಇವತ್ತು ನಾವು ಕೂಡಿಸಿದ್ದೀವಿ। ಇಲ್ಲಿ ವಿಶೇಷವಾಗಿ ಮಕ್ಕಳ ಸಂಖ್ಯೆಯ ಮುಖ್ಯ ಉದ್ದೇಶ ಏನಂತಂದರೆ ಇವತ್ತಿನ ಸಹ ಮಕ್ಕಳಿಗೆ ವ್ಯವಹಾರ ಜ್ಞಾನದ ಕಲ್ಪನೆ ಆಗಬೇಕಾಗಿದೆ। ಇವತ್ತಿನ ಸಹ ಪುಸ್ತಕ ಜ್ಞಾನ ಬೇರೆ, ಇವತ್ತಿನ ಸಹ ವ್ಯವಹಾರ ಜ್ಞಾನ ಬೇರೆ। ಮಕ್ಕಳಿಗೆ ಇವತ್ತಿನ ಸಹ ಶಾಲೆಯಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿಸ್ತೀವಿ, ಕೂಡಿಸೋದಾಗಲಿ, ಕಲಿಯೋದಾಗಲಿ, ಗುಣಾಕಾರಗಳು, ಭಾಗದಲ್ಲಿ ಇವತ್ತಿನ ಸಹ ಪುಸ್ತಕೀಯ ಭಾಷೆಗಳು ಕಲಿಸ್ತೀವಿ। ಆದರೆ ನಿತ್ಯ ಜೀವನದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಗ್ರಾಹಕರ ಸಂಗಡ ಹೊಂದಾಣಿಕೆ ಮಾಡಿಕೊಂಡು ಸಂಭಾಷಣೆ ಮೂಲಕ ತಮ್ಮ ವ್ಯವಹಾರವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ಸಹ ಈ ಒಂದು ಸಂಧಿಯನ್ನು ನಾವು ಕೂಡಿಸಿದ್ದೀವಿ। ಅನೇಕ ಮಕ್ಕಳು ಇವತ್ತಿನ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಯನ್ನು ಗಳಿಸಿದ್ದಾರೆ। ಜೊತೆಗೆ ಇಲ್ಲಿ ಲಾಭನೂ ಆಗ್ಬೋದು, ನಷ್ಟನೂ ಆಗ್ಬೋದು। ಆದ್ದರಿಂದ ಆ ಮಕ್ಕಳಿಗೆ ಪರಿಕಲ್ಪನೆ ನೀಡುವ ದೃಷ್ಟಿಯಿಂದ ಇವತ್ತಿನ ಸಹ ಒಂದು ಸಂಖ್ಯೆಯ ಉದ್ದೇಶವಾಗಿದೆ। ಆದ್ದರಿಂದ ಇಲ್ಲಿ ಮತ್ತೊಂದು ಏನಂತಂದರೆ ಈ ಗ್ರಾಹಕರು ಬರ್ತಾರೆ, ಅವ್ರ ಸಂಗಡ ಹೊಂದಾಣಿಕೆ ಕೊಡ್ತೀವಿ, ಅವ್ರ ಸಂಗಡ ನಾವು ಸಂಭಾಷಣೆ ಮಾಡ್ತೀವಿ, ಆಮೇಲೆ ಕೆಲವೊಂದು ಅಮೌಂಟನ್ನು ಕೊಡ್ತೀವಿ, ಆಮೇಲೆ ಆ ಅಮೌಂಟನ್ನು ತೆಗೆದುಕೊಳ್ತೀವಿ। ಜೊತೆಗೆ ಇಲ್ಲಿ ಹೊಂದಾಣಿಕೆಯುತವಾದಂಥ ಮನೋಭಾವನೆಯನ್ನು ಇಟ್ಕೊಂಡು ಇವತ್ತು ಸಹ ಗ್ರಾಹಕರ ಸಂಗಡ ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನೋದು ಮುಖ್ಯ ಉದ್ದೇಶ। ಈ ಜೊತೆಗೆ ಇವತ್ತು ಸಹ ಒಂದು ಶ್ರಮ ಅನ್ನೋದಲ್ಲ, ಇವತ್ತು ಸಹ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳಬೇಕಾದ್ರೆ ಅದರಲ್ಲಿ ದುಡಿತದ, ಅದರ ಶ್ರಮ ಇದೆ। ಆ ವಸ್ತುವನ್ನು ತೆಗೆದುಕೊಂಡು ಬಂದು ನಾವು ಸಂತೆಯಲ್ಲಿ ಮಾರಿ ಅದರ ಲಾಭ ನಷ್ಟ ಅನ್ನೋದನ್ನು ಮಕ್ಕಳಿಗೆ ಪರಿಕಲ್ಪನೆಯನ್ನು ಮಾಡ್ತಕ್ಕಂಥ ಉದ್ದೇಶ ಇವತ್ತೊಂದು ಸಹ ಈ ನಮ್ಮ ಶಾಲೆಯ ಮುಖ್ಯ ಉದ್ದೇಶ ಆಗಿದೆ। ಆದ್ದರಿಂದ ಇಲ್ಲಿ ಅನೇಕ ಮಕ್ಕಳು ಹಸನ್ಮುಖಿಯಾಗಿ ಇವತ್ತು ಸಹ ಈ ಶಾಲೆಯಲ್ಲಿ ಭಾಗಿಯಾಗಿ ಇವತ್ತಿನ ಮಕ್ಕಳ ಸಂಖ್ಯೆಯನ್ನು ಯಶಸ್ವಿಯಾಗಿ ಇವತ್ತಿನ ಸಹ ಪೂರೈಸಿದ್ದಾರೆ। ಆದ್ದರಿಂದ ನಮ್ಮ ನಿತ್ಯ ಜೀವನಕ್ಕೆ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಇವತ್ತಿನ ಸಹ ನಾವು ಸಂಖ್ಯೆಗೆ ನೀಡಿದ್ದೀವಿ। ಇವತ್ತಿನ ತರಕಾರಿ ಆಗಿರ್ಬೋದು, ಇವತ್ತಿನ ಬೇಲ್ಪುರಿ ಆಗಿರ್ಬೋದು, ಇಲ್ಲಾಗೆ ತರ್ತವ್ರು ಇವತ್ತಿನ ಸಹ ಸ್ಟೇಷನರಿ ಆಗಿರ್ಬೋದು, ಆಮೇಲೆ ಇವತ್ತಿನ ಸಂಖ್ಯೆಯ ರಸಮ್ ಆಗಿರ್ಬೋದು, ಎಲ್ಲ ಅನೇಕ ವಿಧವಾದ ವಸ್ತುಗಳನ್ನು ಇವತ್ತಿನ ಸಹ ಮಕ್ಕಳು ತೆಗೆದುಕೊಂಡು ಬಂದು ಇವತ್ತಿನ